ಮಂತ್ರಾಲಯದ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪಸ್ಸು ಮತ್ತು ದಯೆಯಿಂದ ಪ್ರಸಿದ್ಧರಾಗಿದ್ದರು. ಅವರ ದರ್ಶನ ಮಾತ್ರದಿಂದಲೇ ಭಕ್ತರ ಮನಸ್ಸಿಗೆ ಶಾಂತಿ ದೊರೆಯುತ್ತಿತ್ತು. ಜನರು ತಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ಅವರ ಮುಂದೆ ಇಟ್ಟು ನಂಬಿಕೆಯಿಂದ ಪ್ರಾರ್ಥಿಸುತ್ತಿದ್ದರು. ಒಮ್ಮೆ ದೂರದ ಹಳ್ಳಿಯಿಂದ ಒಬ್ಬ ರೈತ ಮಂತ್ರಾಲಯಕ್ಕೆ ಬಂದನು. ಅವನ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು. ಸಾಲಗಾರರ ಒತ್ತಡ ಹೆಚ್ಚಾಗಿತ್ತು. ಮನೆಗೆ ಅನ್ನಕ್ಕೂ ತೊಂದರೆ ಉಂಟಾಗಿತ್ತು. ತುಂಬಾ ನಿರಾಶೆಯಿಂದ ಅವನು ಇನ್ನೇನೂ ಬದುಕುವುದಕ್ಕೆ ಅರ್ಥವಿಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಅವನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಬಂದು ಕಣ್ಣೀರಿನಿಂದ ನಮಸ್ಕರಿಸಿದನು. ತನ್ನ ಕಷ್ಟಗಳನ್ನು ಹೇಳುತ್ತಾ, ಸ್ವಾಮಿ, ನನ್ನ ಜೀವನಕ್ಕೆ ದಾರಿ ತೋರಿಸಿ ಎಂದು ಬೇಡಿಕೊಂಡನು. ಸ್ವಾಮಿಗಳು ಅವನ ಮಾತುಗಳನ್ನು ಶಾಂತವಾಗಿ ಕೇಳಿ ಕರುಣೆಯಿಂದ ಹೇಳಿದರು. ಶ್ರಮ ಮಾಡು, ಭಯಬಿಡು, ದೇವರ ಮೇಲೆ ನಂಬಿಕೆಯಿಡು. ಸ್ವಾಮಿಗಳು ಅವನ ಕೈಗೆ ತುಂಗಭದ್ರಾ ನದಿಯ ಪವಿತ್ರ ತೀರ್ಥವನ್ನು ಕೊಟ್ಟು, ಇದನ್ನು ನಂಬಿಕೆಯಿಂದ ಸ್ವೀಕರಿಸು, ನಿನ್ನ ದುಃಖ ದೂರವಾಗುತ್ತದೆ ಎಂದು ಆಶೀರ್ವಾದ ನೀಡಿದರು. ರೈತ ತನ್ನ ಹಳ್ಳಿಗೆ ಹಿಂತಿರುಗಿದ ನಂತರ ಹೊಸದಾಗಿ ಮತ್ತೆ ಕೃಷಿ ಆರಂಭಿಸಿದನು. ಆಶ್ಚರ್ಯವೆಂದರೆ ಆ ವರ್ಷ ಅವನ ಹೊಲದಲ್ಲಿ ಬೆಳೆ ಅತ್ಯಂತ ಚೆನ್ನಾಗಿ ಬೆಳೆದಿತು. ಮಳೆಯು ಸಮಯಕ್ಕೆ ಸರಿಯಾಗಿ ಬಂತು. ಬೆಳೆ ಮಾರಾಟದಿಂದ ಅವನು ಸಾಲ ತೀರಿಸಿಕೊಳ್ಳಲು ಸಾಧ್ಯವಾಯಿತು. ಮನೆಯಲ್ಲೂ ಸಂತೋಷ ಮತ್ತು ಶಾಂತಿ ನೆಲೆಸಿತು. ಈ ಘಟನೆ ತಿಳಿದ ಮೇಲೆ ಹಳ್ಳಿಯ ಜನರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಸ್ಮರಿಸಿದರು. ರೈತ ಜೀವನಪೂರ್ತಿ ಸ್ವಾಮಿಗಳ ಭಕ್ತನಾಗಿ ಉಳಿದನು. ಈ ಕಥೆ ನಮಗೆ ಕಲಿಸುವ ಪಾಠವೇನೆಂದರೆ, ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಶ್ರದ್ಧೆ ಮತ್ತು ನಂಬಿಕೆಯಿಂದ ದೇವರನ್ನು ನೆನೆದರೆ ಬದುಕಿಗೆ ಹೊಸ ಬೆಳಕು ಸಿಗುತ್ತದೆ.